ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಒಂದು ನಗರದ ಬಗ್ಗೆ. ಇದೊಂದು ಸಾಮಾನ್ಯ ನಗರವಲ್ಲ. ಇಲ್ಲಿ ಮನುಷ್ಯರಿಲ್ಲ. ಮಾತಾಡುವ, ಬಟ್ಟೆ ಹಾಕುವ, ನಮ್ಮ ಹಾಗೆ ಕನಸು ಕಾಣುವ ಪ್ರಾಣಿಗಳೇ ಇಲ್ಲಿನ ನಿವಾಸಿಗಳು. ಆ ನಗರದ ಹೆಸರು ಝೂಟೋಪಿಯಾ. ಹೌದು, ಝೂಟೋಪಿಯಾ. ಇದರ ಅಡಿಪಾಯವೇ ಒಂದು ದೊಡ್ಡ ಆದರ್ಶದ ಮೇಲೆ ನಿಂತಿದೆ. ಹಿಂದೆ ಕಾಡಿನಲ್ಲಿ ಒಂದನ್ನೊಂದು ಬೇಟೆಯಾಡುತ್ತಿದ್ದ ಪ್ರಾಣಿಗಳು ಇಲ್ಲಿ ಒಟ್ಟಿಗೆ ಶಾಂತಿ ಸಾಮರಸ್ಯದಿಂದ ಬದುಕಬಹುದು ಅಂತ. ಆದ್ರೆ ಸಾವಿರಾರು ವರ್ಷಗಳ ಇತಿಹಾಸವನ್ನ ಅಳಿಸಿ ಹಾಕುವುದು ಅಷ್ಟು ಸುಲಭನಾ? ಖಂಡಿತ ಇಲ್ಲ. ಇಲ್ಲ ಅಲ್ವಾ? ಇದೇ ಈ ಕಥೆಯ ಹೃದಯ ಬಡಿತ. ಝೂಟೋಪಿಯಾ ಒಂದು ಸುಂದರ ಕನಸು, ಒಂದು ಭರವಸೆ. ಆದರೆ ಆ ಕನಸಿನ ಒಳಗೆ ಆಳವಾಗಿ ಬೇರೂರಿರುವ ಭಯ, ಅನುಮಾನ ಮತ್ತು ಹಳೆಯ ಪೂರ್ವಗ್ರಹಗಳು ಹಾಗೇ ಇವೆ. ನಮ್ಮ ಇವತ್ತಿನ ಚರ್ಚೆ ಈ ನಗರದ ಆಂತರಿಕ ಸಂಘರ್ಷದ ಬಗ್ಗೆ. ಒಬ್ಬ ಸಣ್ಣ ಮೊಲ ಒಂದು ದೊಡ್ಡ ಕನಸನ್ನು ಹೊತ್ತು ಈ ಮಹಾನಗರಕ್ಕೆ ಬಂದಾಗ ಆ ಆದರ್ಶ ಮತ್ತು ವಾಸ್ತವದ ನಡುವಿನ ಯುದ್ಧ ಹೇಗೆ ಶುರುವಾಗುತ್ತೆ ಅನ್ನೋದನ್ನ ನೋಡೋಣ. ಹೌದು, ಆ ಮೊಲದ ಹೆಸರು ಜೂಡಿ ಹಾಪ್ಸ್. ಗ್ರಾಮೀಣ ಪ್ರದೇಶವಾದ ಬನ್ನಿಬರೋದಿಂದ ಬಂದವಳು. ಅವಳಿಗೆ ಚಿಕ್ಕಂದಿನಿಂದಲೂ ಒಂದೇ ಆಸೆ, ಪೊಲೀಸ್ ಅಧಿಕಾರಿಯಾಗಬೇಕು ಅಂತ. ಝೂಟೋಪಿಯಾದಲ್ಲಿ ಪೊಲೀಸ್ ಅಧಿಕಾರಿಯಾಗಬೇಕು. ಆದ್ರೆ ಸಮಸ್ಯೆ ಏನಂದ್ರೆ, ಮೊಲದಂತಹ ಸಣ್ಣ ಸಸ್ಯಾಹಾರಿ ಪ್ರಾಣಿ ಪೊಲೀಸ್ ಆಗಿರೋದು ಇತಿಹಾಸದಲ್ಲೇ ಇಲ್ಲ. ಹೌದು, ಎಲ್ಲರೂ ಅವಳನ್ನು ನೋಡಿ ನಗ್ತಾರೆ. ಇದು ನಿನ್ನಿಂದ ಸಾಧ್ಯವಿಲ್ಲದ ಕೆಲ್ಸ ಅಂತಾರೆ. ಆದ್ರೂ ಅವಳು ಛಲ ಬಿಡಲ್ಲ. ಇಲ್ಲ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಪೊಲೀಸ್ ಅಕಾಡೆಮಿಯಲ್ಲಿ ಟಾಪರ್ ಆಗಿ ಪದವಿ ಪಡಿತಾಳೆ. ದೊಡ್ಡ ಕನಸುಗಳನ್ನು ಹೊತ್ತು ಝೂಟೋಪಿಯಾ ಪೊಲೀಸ್ ಇಲಾಖೆ ಅಂದ್ರೆ ZPDಗೆ ಸೇರ್ತಾಳೆ. ಅಲ್ಲಿಂದಾನೇ ಅವಳಿಗೆ ವಾಸ್ತವದ ಪರಿಚಯ ಆಗೋಕ್ ಶುರುವಾಗೋದು ಅಲ್ವಾ? ಹೌದು. ಅವಳ ಮೇಲಧಿಕಾರಿ ಚೀಫ್ ಬೋಗೋ ಒಂದು ದೊಡ್ಡ ಎಮ್ಮೆ. ಅವನು ಅವಳ ಸಾಮರ್ಥ್ಯವನ್ನ ಸ್ವಲ್ಪನೂ ಪರಿಗಣಿಸೋದೇ ಇಲ್ಲ. ಅವಳ ಗಾತ್ರ ನೋಡಿ ಇವಳೇನ್ ಮಾಡ್ತಾಳೆ ಅಂತ ಅನ್ಕೊಂಡು ಅವಳಿಗೆ ಪಾರ್ಕಿಂಗ್ ಡ್ಯೂಟಿ ಕೊಡ್ಬಿಡ್ತಾನೆ. ಅಷ್ಟೇ. ಇದು ಜೂಡಿಗೆ ಸಿಕ್ಕಾಪಟ್ಟೆ ನಿರಾಸೆ ತರುತ್ತೆ. ಇಷ್ಟು ಕಷ್ಟಪಟ್ಟು ಬಂದಿದ್ದು ಪಾರ್ಕಿಂಗ್ ಟಿಕೆಟ್ ಹಾಕೋಕಾ? ಅದೇ ಸಮಯದಲ್ಲಿ ಅವಳಿಗೆ ಇನ್ನೊಬ್ಬ ಪ್ರಮುಖ ವ್ಯಕ್ತಿಯ ಪರಿಚಯ ಆಗುತ್ತೆ. ನಿಕ್ ವೈಲ್ಡ್. ಹೌದು, ಕುತಂತ್ರಿ ಅಂತಾನೆ ಫೇಮಸ್ ಆಗಿರೋ ಒಂದು ನರಿ. ಅವನು ಜೂಡಿಯ ಮುಗ್ಧತೆಯನ್ನೇ ಬಳಸ್ಕೊಂಡು ಅವಳಿಗೆ ಮೋಸ ಮಾಡ್ತಾನೆ. ಹೌದು, ಅಷ್ಟೇ ಅಲ್ಲ, ನೀನೆಂದಿಗೂ ನಿಜವಾದ ಪೊಲೀಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅವಳನ್ನ ಗೇಲಿ ಮಾಡ್ತಾನೆ. ಇದು ಅವಳ ದುಃಖವನ್ನ ಇನ್ನೂ ಹೆಚ್ಚಿಸುತ್ತೆ. ಸೊ ಇಲ್ಲಿಂದ ಕಥೆ ಒಂದು ಮಹತ್ವದ ತಿರುವು ಪಡೆಯುತ್ತೆ. ಮಿಸಸ್ ಓಟರ್ಟನ್ ಅನ್ನೋ ಒಬ್ಬ ನೀರುನಾಯಿ ಅಳ್ತಾ ಪೊಲೀಸ್ ಠಾಣೆಗೆ ಬರ್ತಾಳೆ. ತನ್ನ ಗಂಡ ಎಮಿಟ್ ಕಾಣಿಯಾಗಿದ್ದಾನೆ ಅಂತ ದೂರು ಕೊಡೋಕೆ. ಹೌದು, ಆದ್ರೆ ಚೀಫ್ ಬೋಗೋ ಸೇರಿ ಯಾರೂ ಆ ಕೇಸನ್ನ ಗಂಭೀರವಾಗಿ ತಗೊಳೋದಿಲ್ಲ. ಆಗ ಜೂಡಿ ತಾನೇ ಮುಂದೆ ಬಂದು ಆ ಜವಾಬ್ದಾರಿಯನ್ನ ಹೊತ್ಕೋತಾಳೆ. ನಾನು ಈ ಕೇಸ್ ಸಾಲ್ವ್ ಮಾಡ್ತೀನಿ ಅಂತ. ಇದು ಚೀಫ್ ಬೋಗೋಗೆ ಇಷ್ಟ ಆಗಲ್ಲ. ಆದ್ರೂ ಒಂಥರ ಅವಮಾನ ಮಾಡೋಕೆ ಅಂತಾನೆ, ಸರಿ ನಿನಗೆ 48 ಗಂಟೆ ಟೈಮ್ ಕೊಡ್ತೀನಿ ಅಂತ ಹೇಳ್ತಾನೆ. ಒಂದ್ ಕಂಡೀಷನ್ ಕೂಡ ಹಾಕ್ತಾನೆ. ಈ ಟೈಮಲ್ಲಿ ಕೇಸ್ ಬಗೆಹರಿಸಿಲ್ಲ ಅಂದ್ರೆ ಕೆಲ್ಸಕ್ಕ ರಾಜೀನಾಮೆ ಕೊಡ್ಬೇಕು ಅಂತ. ಇದು ಜೂಡಿಯ ಪಾಲಿಗೆ ಬದುಕಿನ ದೊಡ್ಡ ಸವಾಲಾಗುತ್ತೆ. ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ. ಹೌದು, ಅವಳು ತನಿಖೆ ಶುರು ಮಾಡಿದಾಗ ಅವಳಿಗೆ ಗೊತ್ತಾಗುತ್ತೆ, ಎಮಿಟ್ನನ್ನ ಕೊನೆಗೆ ನೋಡಿದ್ದು ಇದೇ ನಿಕ್ ವೈಲ್ಡ್ ಅಂತ. ಸೊ ಅವಳು ಅವನ ಹತ್ರ ಹೋಗ್ತಾಳೆ. ಆದ್ರೆ ನಿಕ್ ಸುಲಭವಾಗಿ ಸಹಾಯ ಮಾಡೋಕೊಪ್ಪಲ್ಲ. ಇಲ್ಲ. ಆಗ ಜೂಡಿ ತನ್ನ ಪೊಲೀಸ್ ಬುದ್ಧಿ ಉಪಯೋಗಿಸ್ತಾಳೆ. ನಿಕ್ ಮಾಡಿದ ಒಂದು ಸಣ್ಣ ತೆರಿಗೆ ವಂಚನೆಯನ್ನ ರೆಕಾರ್ಡ್ ಮಾಡ್ಕೊಂಡು ಅದನ್ನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ತನಿಖೆಗೆ ಸಹಾಯ ಮಾಡಲೇಬೇಕು ಅಂತ ಅವನು ಒಪ್ಪಿಸ್ತಾಳೆ. ಇಲ್ಲಿಂದ ಅವರಿಬ್ಬರ ಒಂಥರ ವಿಚಿತ್ರವಾದ ಪಾರ್ಟ್ನರ್ಶಿಪ್ ಶುರುವಾಗುತ್ತೆ. ಹೌದು, ಅವರ ತನಿಖೆ ಅವರನ್ನು ಸಿಕ್ಕಾಪಟ್ಟೆ ವಿಚಿತ್ರವಾದ ಜಾಗಗಳಿಗೆ ಕರ್ಕೊಂಡೋಗುತ್ತೆ. ಮೊದಲು ಒಂದು ಬೆತ್ತಲೆ ಪ್ರಾಣಿಗಳ ಕ್ಲಬ್, ಆಮೇಲೆ ಸ್ಲಾತ್ಗಳು ಅಂದ್ರೆ ಅತಿ ನಿಧಾನದ ಪ್ರಾಣಿಗಳು ಕೆಲಸ ಮಾಡುವ DMVಯಲ್ಲಿ ಒಂದು ಮಾಹಿತಿ ಸಿಗೋಕೆ ಇಡೀ ದಿನ ಕಾಯ್ತಾರೆ. ಕೊನೆಗೆ ಅವರ ಸುಳಿವು ಅವರನ್ನು ಟಂಡ್ರಾ ಟೌನ್ನ ಮಾಫಿಯಾ ಮುಖ್ಯಸ್ಥ ಮಿಸ್ಟರ್ ಬಿಗ್ ಹತ್ರ ಕರ್ಕೊಂಡೋಗುತ್ತೆ. ಅದೊಂದು ಭಯಾನಕ ಕ್ಷಣ. ಯಾಕಂದ್ರೆ ನಿಕ್ಕುಗೆ ಮಿಸ್ಟರ್ ಬಿಗ್ ಜೊತೆ ಹಳೇ ದ್ವೇಷ ಇರುತ್ತೆ. ಹೌದು, ಮಿಸ್ಟರ್ ಬಿಗ್ ಅವರಿಬ್ರನ್ನು ನೋಡಿದ ತಕ್ಷಣ ಐಸ್ ಮಾಡಿ ಅಂದ್ರೆ ಕೊಂದು ಹಾಕಿ ಅಂತ ತನ್ನ ಹಿಮಕರಡಿಗಳಿಗೆ ಆದೇಶ ಕೊಟ್ಬಿಡ್ತಾನೆ. ಅವರಿಬ್ರು ಇನ್ನೇನು ಸತ್ತೇ ಹೋದ್ವಿ ಅನ್ಕೊಂಡಾಗ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಮಿಸ್ಟರ್ ಬಿಗ್ನ ಮಗಳು ಫ್ರೂ ಅಲ್ಲಿಗೆ ಬರ್ತಾಳೆ. ಅವಳು ಜೂಡಿಯನ್ನ ಗುರ್ತಿಸ್ತಾಳೆ. ಯಾಕಂದ್ರೆ ಜೂಡಿ ಸ್ವಲ್ಪ ಸಮಯವೆಲ್ಲಿಂದೆ ಒಂದು ದೊಡ್ಡ ಡೋನಟ್ನಿಂದ ಫ್ರೂಲ ಪ್ರಾಣ ಉಳಿಸಿರ್ತಾಳೆ. ಹೌದು, ಇದನ್ನ ಕೇಳಿ ಮಿಸ್ಟರ್ ಬಿಗ್ನ ಮನಸ್ಸು ಕರಗುತ್ತೆ. ಅವನು ಅವರಿಬ್ಬರ ಪ್ರಾಣ ಉಳಿಸಿ ಅವರಿಗೆ ಸಹಾಯ ಮಾಡ್ತಾನೆ. ಅವನು ಹೇಳ್ತಾನೆ, ಎಮಿಟ್ ತನ್ನ ಕಾರಲ್ಲಿದ್ದಾಗ ಇದ್ದಕ್ಕಿದ್ದಂತೆ
ಕಾಡು ಪ್ರಾಣಿಯಂತೆ ಅಂದ್ರೆ ಸ್ಯಾವೇಜ್ ಆಗಿ ವರ್ತಿಸಿ ಚಾಲಕ ಮಂಚಾಸ್ ಮೇಲೆ ದಾಳಿ ಮಾಡಿದ್ದ ಅಂತ. ಸೊ ಜೋಡಿ ಮತ್ತು ನಿಕ್ ಮುಂದಿನ ಸುಳಿವು ಹಿಡ್ಕೊಂಡು ಮಂಚಾಸ್ ಅನ್ನೋ ಕಪ್ಪು ಚಿರತೆಯನ್ನ ವಿಚಾರಿಸೋಕೆ ಹೋಗ್ತಾರೆ. ಅವರು ಅವನತ್ರ ಮಾತಾಡ್ತಾ ಇದ್ದ ಹಾಗೆ ಇದ್ದಕ್ಕಿದ್ದಂತೆ ಮಂಚಾಸ್ ಕೂಡ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾನೆ. ನೈಟ್ ಹೌಲರ್ಸ್ ಅಂತ ಏನೋ ಕೂಗ್ತಾ ಅವನು ಕೂಡ ಉಗ್ರನಾಗಿ ಬದಲಾಗಿ ಅವರಿಬ್ರ ಮೇಲೆಯೇ ದಾಳಿ ಮಾಡ್ತಾನೆ. ಜೂಡಿ ಹೇಗೋ ಮಾಡಿ ಅವನಿಂದ ತಪ್ಪಿಸ್ಕೊಂಡು ಪೊಲೀಸರಿಗೆ ಮಾಹಿತಿ ಕೊಡ್ತಾಳೆ. ಆದ್ರೆ ಪೊಲೀಸರು ಬರುವಷ್ಟ್ರಲ್ಲಿ ಮಂಚಾಸ್ ನಿಗೂಢವಾಗಿ ಕಣ್ಮರೆಯಾಗಿರ್ತಾನೆ. ಈ ಘಟನೆ ಏನೋ ದೊಡ್ಡ ಪಿತೂರಿ ನಡೀತಿದೆ ಅನ್ನೋದನ್ನ ಅವರಿಗೆ ಸ್ಪಷ್ಟಪಡಿಸುತ್ತೆ. ಇದು ಕೇವಲ ಒಬ್ಬ ವ್ಯಕ್ತಿ ಕಾಣೆಯಾದ ಕೇಸಲ್ಲ ಅಂತ. ತನಿಖೆ ಮುಂದುವರೆಸಿದಾಗ ಸಿಟಿ ಟ್ರಾಫಿಕ್ ಕ್ಯಾಮೆರಾಗಳಲ್ಲಿ ಮಂಚಾಸ್ನನ್ನ ತೋಳುಗರು ಅಪಹರಿಸಿರುವುದು ಕಾಣಿಸುತ್ತೆ. ಆ ಸುಳಿವು ಅವರನ್ನು ಒಂದು ಹಳೆಯ ಪಾಳುಬಿದ್ದ ಮಾನಸಿಕ ಆಸ್ಪತ್ರೆಗೆ ಕರ್ಕೊಂಡೋಗುತ್ತೆ. ಆ ಜಾಗ ನೋಡಕ್ಕೆ ಭಯಾನಕವಾಗಿರುತ್ತೆ. ಅಲ್ಲಿ ಅವರು ನೋಡೋ ದೃಶ್ಯ ಇನ್ನೂ ಶಾಕಿಂಗ್. ಹೌದು, ಕಾಣೆಯಾಗಿದ್ದ ಎಲ್ಲ ಬೇಟೆಗಾರ ಪ್ರಾಣಿಗಳನ್ನ ಅಲ್ಲಿ ಬಂಧಿಸಿಟ್ಟಿರ್ತಾರೆ. ಅವರೆಲ್ಲರೂ ಕಾಡು ಪ್ರಾಣಿಗಳಂತೆ ವರ್ತಿಸ್ತಿರ್ತಾರೆ. ಮತ್ತು ಈ ಇಡೀ ಕಾರ್ಯಾಚರಣೆಯ ಹಿಂದೆ ಇರೋದು ಝೂಟೋಪಿಯಾದ ಮೇಯರ್ ಲಯನ್ ಹಾರ್ಟ್ ಅನ್ನೋ ಸಿಂಹ ಅಂತ ಗೊತ್ತಾಗುತ್ತೆ. ಅವನು ಸಿಕ್ಕಿಬಿದ್ದಾಗ ತಾನು ಕೆಟ್ಟೋನಲ್ಲ ಅಂತೆ ವಾದಿಸ್ತಾನೆ. ನಗರದಲ್ಲಿ ಭಯ ಹರಡಬಾರದು, ಈ ಪ್ರಾಣಿಗಳಿಗೇನಾಗಿದೆ ಅಂತ ಗೊತ್ತಾಗುವವರೆಗೂ ರಹಸ್ಯವಾಗಿಡೋಕೆ ಹೀಗೆ ಮಾಡ್ದೆ ಅಂತ ಹೇಳ್ತಾನೆ. ಆದ್ರೆ ಕಾನೂನು ಬಾಹಿರವಾಗಿ ಪ್ರಾಣಿಗಳನ್ನ ಬಂಧಿಸಿದ್ದಕ್ಕೆ ಲಯನ್ ಹಾರ್ಟ್ನನ್ನ ಬಂಧಿಸಲಾಗುತ್ತೆ. ಜೂಡಿ ಹಾಪ್ಸ್ ಹೀರೋ ಆಗ್ತಾಳೆ. ಇಡೀ ನಗರ ಅವಳನ್ನು ಕೊಂಡಾಡುತ್ತೆ. ಕೊನೆಗೂ ಒಂದು ಮೊಲ ಪೊಲೀಸಾಗಿ ದೊಡ್ಡ ಕೇಸ್ ಸಾಲ್ವ್ ಮಾಡ್ತು ಅಂತ. ಆದ್ರೆ ಆ ಸಂತೋಷ ಹೆಚ್ಚು ಕಾಲ ಉಳಿಯಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಜೂಡಿ ಒಂದು ತಪ್ಪು ಮಾಡಿಬಿಡ್ತಾಳೆ. ಹೌದು, ಅವಳು ಬೇಟೆಗಾರ ಪ್ರಾಣಿಗಳು ತಮ್ಮ ಜೈವಿಕ ಗುಣಗಳಿಂದ ಅಂದ್ರೆ ಅವರ ಡಿಎನ್ಎಯಿಂದಲೇ ಹೀಗೆ ಉಗ್ರವಾಗಿ ವರ್ತಿಸ್ತಿರಬಹುದು ಅನ್ನೋ ಅರ್ಥದಲ್ಲಿ ಮಾತಾಡ್ಬಿಡ್ತಾಳೆ. ಈ ಒಂದು ಹೇಳಿಕೆ ಅದು ಇಡೀ ಝೂಟೋಪಿಯಾಗ ವಾತಾವರಣವನ್ನೇ ಬದಲಾಯಿಸ್ಬಿಡುತ್ತೆ. ಬೇಟೆಗಾರ ಪ್ರಾಣಿಗಳ ವಿರುದ್ಧ ಒಂದ್ ರೀತಿಯ ಭಯ ಮತ್ತು ತಾರತಮ್ಯ ಶುರುವಾಗ್ಬಿಡುತ್ತೆ. ಮತ್ತು ಇದರಿಂದ ಅತಿ ಹೆಚ್ಚು ನೋವಾಗೋದು ನಿಕ್ಗೆ. ಖಂಡಿತ. ಯಾಕಂದ್ರೆ ಅವನು ಜೀವನ ಪೂರ್ತಿ ನರಿಗಳು ಕುತಂತ್ರಿಗಳು, ನಂಬಿಕೆಗೆ ಅರ್ಹರಲ್ಲ ಅನ್ನೋ ಮಾತನ್ನೇ ಕೇಳ್ಕೊಂಡ್ ಬೆಳೆದಿರ್ತಾನೆ. ಜೂಡಿಯನ್ನ ಅವನು ನಂಬೋಕೆ ಶುರು ಮಾಡಿದ್ದ. ಈಗ ಅವಳ ಬಾಯಿಂದಲೇ ಈ ಮಾತು ಬಂದಾಗ ಅವನಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ನೀನೂ ಎಲ್ಲರಂತೆಯೇ ಅಂತ ಹೇಳಿ ಅವಳಿಂದ ದೂರ ಹೋಗ್ಬಿಡ್ತಾನೆ. ತನ್ನ ಮಾತಿನಿಂದ ಎಷ್ಟೊಂದು ಅನಾಹುತ ಆಯ್ತು ಅನ್ನೋದು ಜೂಡಿಗೆ ಅರಿವಾಗುತ್ತೆ. ತೀವ್ರ ಪಶ್ಚಾತ್ತಾಪದಿಂದ ಅವಳು ಪೊಲೀಸ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ತನ್ನ ಊರಿಗೆ ವಾಪಸ್ ಹೋಗ್ತಾಳೆ. ಕಥೆಯ ಅತ್ಯಂತ ದುಃಖದ ಕ್ಷಣ ಅದು. ಅವಳ ಕನಸು ನನಸಾದ್ರೂ ಅವಳು ಎಲ್ಲವನ್ನೂ ಹಾಳು ಮಾಡ್ದೆ ಅನ್ನೋ ಭಾವನೆಯಲ್ಲಿ ಕುಗ್ಗಿ ಹೋಗ್ತಾಳೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ತನ್ನ ಊರಲ್ಲಿ ತಂದೆ ತಾಯಿ ಜೊತೆ ತರ್ಕಾರಿ ಮಾರ್ತಾ ಇದ್ದಾಗ ಅವಳಿಗೆ ಒಂದು ಆಘಾತಕಾರಿ ಸತ್ಯ ಗೊತ್ತಾಗುತ್ತೆ. ನೈಟ್ ಹೌಲರ್ಸ್ ಎನ್ನೋದು ತೋಳುಗಳಲ್ಲ, ಬದಲಿಗೆ ಒಂದು ರೀತಿಯ ವಿಷಕಾರಿ ಹೂವುಗಳು ಅಂತ. ಆ ಹೂವುಗಳು ಯಾವುದೇ ಪ್ರಾಣಿಯನ್ನ ಉಗ್ರನನ್ನಾಗಿ ಮಾಡಬಲ್ಲವು. ಅಂದ್ರೆ ಯಾರೋ ಉದ್ದೇಶಪೂರ್ವಕವಾಗಿ ಈ ಹೂವುಗಳನ್ನ ಬಳಸಿ ಬೇಟೆಗಾರ ಪ್ರಾಣಿಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಅವರನ್ನ ಉಗ್ರರನ್ನಾಗಿ ಮಾಡ್ತಿದ್ದಾರೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ಹೌದು, ಇದು ಜೈವಿಕ ಸಮಸ್ಯೆಯಲ್ಲ, ಇದೊಂದು ಪಿತೂರಿ ಅಂತ ಗೊತ್ತಾದ ತಕ್ಷಣ ಹೊಸ ಹುರುಪಿನೊಂದಿಗೆ ಅವಳು ಝೂಟೋಪಿಯಾಕ್ಕೆ ವಾಪಸ್ ಬರ್ತಾಳೆ. ಮೊದಲವಳು ಮಾಡೋ ಕೆಲ್ಸ ಅಂದ್ರೆ ನಿಕ್ನನ್ನ ಹುಡುಕಿ ಅವನ ಕ್ಷಮೆ ಕೇಳೋದು. ನಿಕ್ ಮೊದಲು ಕೋಪದಲ್ಲಿದ್ರೂ ಅವಳ ಪ್ರಾಮಾಣಿಕ ಪಶ್ಚಾತ್ತಾಪ ನೋಡಿ ಅವಳನ್ನ ಕ್ಷಮಿಸ್ತಾನೆ. ಅವರಿಬ್ರು ಮತ್ತೆ ಒಂದಾಗ್ತಾರೆ. ಹೌದು, ಈ ಸಲ ನಿಜವಾದ ಪಾರ್ಟ್ನರ್ಸ್ ಆಗಿ. ಅವರಿಬ್ರು ಸೇರಿ ಡಾಗ್ ಅನ್ನೋ ಒಂದು ಕುರಿ ಒಂದು ಹಳೇ ರೈಲ್ವೆ ಬೋಗಿಯಲ್ಲಿ ಲ್ಯಾಬ್ ಮಾಡ್ಕೊಂಡು ಈ ವಿಷಕಾರಿ ಸೀರಂ ತಯಾರಿಸ್ತಿದ್ದಾನೆ ಅಂತ ಪತ್ತೆ ಹಚ್ತಾರೆ. ಸೊ ಕಥೆ ತನ್ನ ಕ್ಲೈಮ್ಯಾಕ್ಸಿಗೆ ಬಂದು ತಲುಪುತ್ತೆ. ಜೂಡಿ ಮತ್ತು ನಿಕ್ ಆ ಸೀರಂ ಮತ್ತು ಅದನ್ನ ಶೂಟ್ ಮಾಡುವ ಡಾಟ್ ಗನ್ನನ್ನ ಸಾಕ್ಷಿಯಾಗಿ ತಗೊಂಡು ಪೊಲೀಸ್ ಠಾಣೆಗೆ ಹೊರಡ್ತಾರೆ. ಅವರು ಮ್ಯೂಸಿಯಂ ಮೂಲಕ ಹೋಗ್ತಾ ಇದ್ದಾಗ ಅವ್ರಿಗೆ ಹೊಸ ಮೇಯರ್ ಅಂದ್ರೆ ಮಾಜಿ ಸಹಾಯಕ ಮೇಯರ್ ಡಾನ್ ಬೆಲ್ವೆದರ್ ಎದುರಾಗ್ತಾಳೆ. ಅವಳೊಂದು ಸಣ್ಣ ಕುರಿ. ಅವಳು ಸಹಾಯ ಮಾಡೋ ಹಾಗೆ ನಟಿಸ್ತಾಳೆ, ಆದ್ರೆ ಅವಳೇ ಈ ಸಂಪೂರ್ಣ ಪಿತೂರಿಯ ಹಿಂದಿನ ನಿಜವಾದ ಸೂತ್ರಧಾರಿ ಅಂತ ಗೊತ್ತಾಗುತ್ತೆ. ಹೌದು, ಅವಳು ಬೇಟೆಗಾರ ಪ್ರಾಣಿಗಳನ್ನ ದ್ವೇಷಿಸುವಳು. ಸಸ್ಯಾಹಾರಿಗಳೇ ಶ್ರೇಷ್ಠರು, ಅವರೇ ಆಳ್ವಿಕೆ ಮಾಡಬೇಕು ಅಂತ ನಂಬುವಳು. ಅವಳು ಅವರಿಬ್ಬರನ್ನು ಒಂದು ಪ್ರದರ್ಶನದಲ್ಲಿ ಸಿಕ್ಕಾಕಿಸಿ ನಿಕ್ಕೆ ಆ ವಿಷದ ಡಾಟ್ನಿಂದ ಶೂಟ್ ಮಾಡ್ತಾಳೆ.
ನೋಡು ನಿನ್ನ ಸ್ನೇಹಿತನೇ ಈಗ ನಿನ್ನನ್ನು ಕೊಲ್ಲುತ್ತಾನೆ ಅಂತ ಜೂಡಿಗೆ ಹೇಳ್ತಾಳೆ. ನಿಕ್ ಉಗ್ರನಾಗಿ ಜೂಡಿ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತಾನೆ. ಬೆಲ್ವೆದರ್ ತನ್ನ ಸಂಪೂರ್ಣ ಪಿತೂರಿಯನ್ನ ವಿವರಿಸ್ತಾ ಇರ್ತಾಳೆ. ನಾನು ಹೇಗೆ ಬೇಟೆಗಾರರನ್ನ ಒಬ್ಬೊಬ್ಬರಾಗಿ ಟಾರ್ಗೆಟ್ ಮಾಡ್ದೆ ಅಂತ. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇರುತ್ತೆ. ಹೌದು, ನಿಕ್ ಮತ್ತು ಜೂಡಿ ಮೊದಲೇ ಆ ಡಾರ್ಟ್ನಲ್ಲಿದ್ದ ವಿಷದ ಸೀರಮನ್ನ ತೆಗೆದು ಅದರ ಬದಲು ಬ್ಲೂಬೆರಿ ಹಣ್ಣಿನ ರಸ ತುಂಬಿರ್ತಾರೆ. ಸೊ ನಿಕ್ ಉಗ್ರನಾದ ಹಾಗೆ ನಟಿಸ್ತಾ ಇದ್ದ ಅಷ್ಟೇ. ಎಕ್ಸಾಕ್ಟ್ಲಿ. ಬೆಲ್ವೆದರ್ ತನ್ನ ಪಿತೂರಿಯನ್ನು ಒಪ್ಕೊಳ್ತಿದ್ದಾಗ ಜೂಡಿ ಅದನ್ನೆಲ್ಲ ತನ್ನ ಕ್ಯಾರೆಟ್ ಆಕಾರದ ಪೆನ್ ರೆಕಾರ್ಡರ್ನಲ್ಲಿ ರಹಸ್ಯವಾಗಿ ರೆಕಾರ್ಡ್ ಮಾಡಿರ್ತಾಳೆ. ಸತ್ಯ ಹೊರಬರುತ್ತೆ. ಬೆಲ್ವೆದರ್ ಮತ್ತು ಅವಳ ಸಹಚರರನ್ನ ಬಂಧಿಸಲಾಗುತ್ತೆ. ಉಗ್ರರಾಗಿದ್ದ ಎಲ್ಲಾ ಪ್ರಾಣಿಗಳಿಗೆ ಆ ವಿಷಕ್ಕೆ ಮದ್ದು ಕೊಟ್ಟು ಗುಣಪಡಿಸಲಾಗುತ್ತೆ. ಜೂಡಿಯನ್ನ ಮತ್ತೆ ಪೊಲೀಸ್ ಇಲಾಖೆಗೆ ಸೇರಿಸ್ಕೊಳ್ಳಲಾಗುತ್ತೆ. ನಗರದಲ್ಲಿ ಮತ್ತೆ ಶಾಂತಿ ನೆಲೆಸುತ್ತೆ. ಕಥೆ ಒಂದು ಸುಂದರ ಅಂತ್ಯವನ್ನ ಕಾಣುತ್ತೆ. ನಿಕ್ ವೈಲ್ಡ್ ಕೂಡ ಪೊಲೀಸ್ ಅಕಾಡೆಮಿ ಸೇರಿ ಝೂಟೋಪಿಯಾದ ಮೊದಲ ನರಿ ಪೊಲೀಸ್ ಅಧಿಕಾರಿ ಆಗ್ತಾನೆ. ಮತ್ತು ಕಡೆಗೆ ಜೂಡಿ ಮತ್ತು ನಿಕ್ ಇಬ್ಬರು ಜೊತೆಗೂಡಿ ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸ್ತಾರೆ. ಇದು ನಿಜಕ್ಕೂ ಕೇವಲ ಒಂದು ಅಪರಾಧದ ತನಿಖಾ ಕಥೆಯಲ್ಲ ಅಲ್ವಾ? ಇದು ಸಮಾಜದಲ್ಲಿ ಎಷ್ಟೋ ಆಳವಾಗಿ ಬೇರೂರಿದೆ ಈ ಪೂರ್ವಾಗ್ರಹಗಳು, ಸ್ಟೀರಿಯೋಟೈಪ್ಗಳು, ಅದರ ಬಗ್ಗೆ ಹೇಳುತ್ತೆ. ಹೌದು, ನಾವು ಬೇರೆಯವರನ್ನ ನೋಡಿದ ತಕ್ಷಣ ಓ ಇವರು ನರಿ ಕುತಂತ್ರಿಗಳು ಅಥವಾ ಇವಳು ಮೊಲ ದುರ್ಬಲಳು ಅಂತ ತೀರ್ಮಾನಿಸ್ಬಿಡ್ತೀನಿ. ಈ ಕಥೆ ಕೇಳುಗರಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಾವು ನಮ್ಮ ಸುತ್ತಮುತ್ತಲಿನವರನ್ನ ಅವರ ಹಿನ್ನೆಲೆ ಅಥವಾ ಬಾಹ್ಯ ನೋಟದಿಂದ ಅಳೆಯುತ್ತೇವೆಯಾ ಅಥವಾ ಅವರ ಸಾಮರ್ಥ್ಯ ಮತ್ತು ಗುಣಗಳನ್ನ ನೋಡ್ತೀವಾ? ನಿಜವಾದ ಬದಲಾವಣೆ ಹೊರಗಿನ ಜಗತ್ತಿನಲ್ಲಿ ಆಗೋಕ್ಕೂ ಮುಂಚೆ ನಮ್ಮೊಳಗಿನ ಯೋಚನೆಗಳಲ್ಲಿ ಆಗಬೇಕು ಅನ್ನೋದನ್ನ ಈ ಕತೆ ತುಂಬಾ ಮನಮುಟ್ಟುವ ಹಾಗೆ ಹೇಳುತ್ತೆ. ಹೌದು, ನಮ್ಮ ನಿರೀಕ್ಷೆಗಳಿಗೆ ವಿರುದ್ಧವಾದ ಒಬ್ಬ ವ್ಯಕ್ತಿಯಲ್ಲಿ ನಾವು ನಂಬಿಕೆ ಇಡೋಕೆ ಸಿದ್ಧರಿದ್ದೇವಾ? ಬಹುಶಃ ಅದೇ ನಿಜವಾದ ಸಾಮರಸ್ಯದ ಮೊದಲ ಹೆಜ್ಜೆ.